ಸೈಟ್ ಅಂತೂ ವಾಪಸ್ ಕೊಟ್ಟಿದ್ದಾಯ್ತು. ಹಾಗಾದ್ರೆ ಸಿಎಂ ಸೈಟ್ ವಾಪಸ್ನಿಂದ ಮುಂದೇನಾಗಬಹುದು? ಸೈಟ್ ವಾಪಸ್ ಕೊಟ್ಟಿರೋದ್ರಿಂದ ಸಹಜವಾಗಿಯೇ ಮುಜುಗರದಿಂದ ಪಾರಾಗಬಹುದು. ವಾಪಸ್ ಮಾಡಿದ ಬಗ್ಗೆ ನ್ಯಾಯಾಲಯಕ್ಕೆ ವಿಷಯವನ್ನ ರವಾನೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಮೇಲ್ಮನವಿಯನ್ನ ಅಥವಾ ಅಪೀಲನ್ನ ಸಲ್ಲಿಕೆ ಮಾಡಬಹುದು. ಅಂದ್ರೆ ಈ ಮುಡಾ ವಿಚಾರಕ್ಕೆ ಸೈಟ್ಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ರಾದ್ಧಾಂತ ಆಗ್ತಾ ಇತ್ತಲ್ಲ ಸ್ವಾಮಿ, ಈ ಸೈಟ್ಗಳನ್ನ ನಾವು ವಾಪಸ್ ಕೊಟ್ಬಿಟ್ಟಿದ್ದೇವೆ, ಇದ್ಯಾವ ಮುಜುಗರನು ನಮಗೆ ಬೇಡ ಅಂತೇಳಿ ಮೇಲ್ಮನವಿ ಮಾಡಿಕೊಳ್ಬಹುದು. ಕೋರ್ಟ್ನಲ್ಲಿರುವಂತಹ ಕೇಸ್ ಬಿದ್ದು ಹೋಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯರ ವಿರುದ್ಧ ಹಾಕಿರುವಂತಹ ಕೇಸ್ ಏನಿದೆ ಬಿದ್ದು ಹೋಗುವ ಸಾಧ್ಯತೆ ಇದೆ. ಇಡಿ PMAL ಆಕ್ಟ್ನ ಅಡಿ ಪ್ರಕರಣವನ್ನ ಕೈ ಬಿಡಬಹುದು. ನಿವೇಶನವೇ ಇಲ್ಲ ಅಂತ ಅಂದಮೇಲೆ ಇಲ್ಲಿ ಕೇಸ್ ನಡೆಸೋದಕ್ಕೆ, ಕೇಸ್ ಮುಂದುವರಿಸೋದಕ್ಕೆ ಏನ್ ದಾಖಲೆಗಳು, ಏನ್ ಪುರಾವೆಗಳು ಇರುತ್ತೆ? ಅಲ್ಲಿ ಸೈಟ್ ವಾಪಸ್ ಕೊಟ್ಟಿರೋದ್ರಿಂದ ಬಿಜೆಪಿಗೆ ಗೆದ್ದ ಖುಷಿ ಸಿಕ್ಕಂತಾಗಿದೆ. ಅಂದ್ರೆ ಈ ಸೈಟ್ ಅನ್ನ ವಾಪಸ್ ಕೊಟ್ಟಿರೋದ್ರಿಂದ ಈಗ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ. ಇಲ್ಲಿ ಬಿಜೆಪಿಗೆ ಒಂದು ರೀತಿ ಖುಷಿ ಆಗಿರ್ಬೋದು, ಹೆಂಗೂ ಸೈಟ್ ವಾಪಸ್ ಕೊಟ್ಬಿಟ್ರಲ್ಲ, ಅಲ್ಲಿಗೆ ಅವರು ತಪ್ಪು ಮಾಡಿದ್ದೀನಿ ಅನ್ನೋದನ್ನ ಒಪ್ಕೊಂಡ್ರು ಅಂತ ಬಿಜೆಪಿಯವರು ವಾದ ಮಾಡಬಹುದು. ಆದ್ರೆ ಸಿಎಂ ದೊಡ್ಡ ಮಟ್ಟದಲ್ಲಿ ಆಗುವಂತಹ ಮುಜುಗರವನ್ನ ತಪ್ಪಿಸ್ಕೊಂಡಂತೆ ಆಗುತ್ತೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ಮಾಡೋದಕ್ಕೆ ಇವ್ರಿಗೆ ಕಷ್ಟ ಆಗುತ್ತೆ. ಬಿಜೆಪಿ ನಾಯಕರಿಗೆ ವಿಷಯವೇ ಜೀವಂತ ಇಲ್ಲವಾದ್ರೆ ಹೋರಾಟ ಅಲ್ಲಿಗೆ ಕೊನೆ ಆಗ್ಬಿಡುತ್ತೆ. ಸೈಟ್ಗಳನ್ನೇ ವಾಪಸ್ ಕೊಟ್ಟ ಮೇಲೆ ಯಾವ ವಿಚಾರಕ್ಕೋಸ್ಕರ ನೀವು ಫೈಟ್ ಮಾಡ್ತೀರಾ? ಬಿಜೆಪಿಯವರು ಹೋರಾಟಕ್ಕೆ ಹೊಸ ವಿಷಯವನ್ನ ಕೈಗೆತ್ಕೊಳ್ಬೇಕಾಗುತ್ತೆ ಬಿಜೆಪಿ ನಾಯಕರೀಗ. ವಿಪಕ್ಷ ಹೀಗಾಗಿ ಆಡಳಿತಾರೂಢ ಪಕ್ಷದ ವಿರುದ್ಧ ಏನಾದರೂ ಒಂದು ಅಸ್ತ್ರವನ್ನ ಹುಡುಕೊಳ್ಳೇಬೇಕಲ್ಲ. ಹೊಸ ಅಸ್ತ್ರವನ್ನ ಹುಡ್ಕೊಳ್ಳೋದಕ್ಕೆ ತಯಾರಿ ಮಾಡಬೇಕಾಗುತ್ತೆ ಈಗ ಬಿಜೆಪಿ ನಾಯಕರು. ಹೈಕಮಾಂಡ್ಗೆ ಎದುರಾಗಿದ್ದಂಥ ಮುಜುಗರವನ್ನ ಅಥವಾ ಈ ರೀತಿ ಡ್ಯಾಮೇಜ್ ಆಗ್ತಾ ಇದ್ದಂಥದ್ದನ್ನ ಎಲ್ಲದನ್ನು ಕೂಡ ಕಂಟ್ರೋಲ್ ಮಾಡಿದಂತೆ ಆಗಿದೆ ಈಗ. ಅಂದರೆ ಈ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿರೋದ್ರಿಂದ ಇನ್ನು ಸರ್ಕಾರಕ್ಕೆ, ಪಕ್ಷಕ್ಕೆ ಎದುರಾಗಿದ್ದಂಥ ದೊಡ್ಡ ಮುಜುಗರ ಕೂಡ ಎಲ್ಲ ಮಾಯವಾದಂತೆ ಕಾಣಿಸ್ತಾ ಇದೆ. ಒಂದು ರೀತಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಆಗ್ಬಿಡ್ತು ಈಗ. ಸೈಟ್ಗಳನ್ನ ವಾಪಸ್ ಕೊಟ್ಟಿರೋದ್ರಿಂದ ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ ಇನ್ಸೈಡ್ ಡೀಟೇಲ್ಸ್ ಹೇಗಿತ್ತಂತ ನೋಡಿದ್ರಿ. ಅಂದರೆ ಒಂದಷ್ಟು ಸಲಹೆಗಾರರು ಜೊತೆಗೆ ಅವರ ಆಪ್ತ ಸಚಿವರೇನಿದ್ದಾರೆ, HC ಮಹದೇವಪ್ಪ ಇರ್ಬೋದು, ಕೃಷ್ಣ ಬೈರೇಗೌಡ, HK ಪಾಟೀಲ್, ಇವರೆಲ್ಲರೂ ಕೂಡ ಸುದೀರ್ಘವಾದಂಥ ಅನುಭವ ಇರುವಂಥವ್ರು. ಇಂತಹ ಕಾನೂನಾತ್ಮಕ ಸಮಸ್ಯೆಗಳು ಬಂದಾಗ ಹೇಗೆ ಪಾರಾಗಬೇಕು ಅಥವಾ ಹೇಗೆ ಇದನ್ನು ಫೇಸ್ ಮಾಡಬೇಕು ಗೊತ್ತಿರುವಂಥ ನಾಯಕರು. ಅವರೆಲ್ಲರೂ ಕೂಡ ಸಲಹೆ ಕೊಟ್ಟರು. ಅದರ ಪ್ರಕಾರವಾಗಿಯೇ ಈಗ ಸಿಎಂ ಪತ್ನಿ ನಿವೇಶನಗಳನ್ನು ವಾಪಸ್ ಮಾಡಿದ್ದಾರೆ. ಇದರಿಂದಾಗಿ ಹೈಕಮಾಂಡ್ ಮಟ್ಟದಲ್ಲಿ ಅಥವಾ ಹೈಕಮಾಂಡ್ ನಾಯಕರಿಗೆ ಆಗ್ತಾ ಇರುವಂತಹ ಒಂದು ಮುಜುಗರ ತಪ್ಪಿಸಿದ್ದಾರೆ. ಪಕ್ಷಕ್ಕೆ ಆಗ್ತಾ ಇರುವಂತಹ ಮುಜುಗರ, ಪಕ್ಷದ ಶಾಸಕರಿಗೆ ಆಗ್ತಾ ಇರುವಂತಹ ಮುಜುಗರ, ಪಕ್ಷದಲ್ಲಿರುವಂತಹ ಮುಖಂಡರಿಗೆ ಆಗ್ತಾ ಇರುವಂತಹ ಮುಜುಗರವನ್ನು ತಪ್ಪಿಸಿ ಈ ಎಲ್ಲರನ್ನೂ ಕೂಡ ಶಾಸಕರು, ಸಚಿವರು, ಮುಖಂಡರು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಇಲ್ಲ ಆಗ್ತಾ ಇದೆ. ಜೊತೆಗೆ ಬಿಜೆಪಿ ಇಲ್ಲಿವರೆಗೂ ಕೂಡ ಬೀಗ್ತಾ ಇತ್ತು, ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇತ್ತಲ್ಲ, ಅದಕ್ಕೆಲ್ಲ ಒಂದು ರೀತಿ ಈ ವಿಚಾರದಲ್ಲಿ ಬ್ರೇಕ್ ಬಿದ್ದಂತಾಗಿದೆ.